ಬಹಳ ಜನ ಪ್ರಿಸನ್ ನಲ್ಲಿ ಅಲ್ಲೇ ಇದ್ಬಿಡ್ತಾರೆ, ಬೆಂಗಳೂರಿನಲ್ಲೇ ಇದ್ದಾರೆ ಬಹಳ ಜನ, ಇಲ್ಲ ಮಂಗಳೂರಿನಲ್ಲೇ ಇದ್ದಾರೆ, ಎಲ್ಲೋ ಅವ್ರಿಗೆ ಬೇಕಾದ ಕಡೆ ಅಲ್ಲೇ ಇದ್ಬಿಟ್ಟಿದ್ದಾರೆ. 5 ವರ್ಷ ಯಾರೇ ಅಧಿಕಾರಿ 5 ವರ್ಷ ಆ ಪ್ರಿಸನ್ ನಲ್ಲಿ ಇದ್ರೆ ಅವ್ರನ್ನ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಬೇಕು ಅಂತ ಆದೇಶ ಮಾಡಿದೆ. ಎನಿಬಡಿ ಹೂ ಹ್ಯಾಸ್ ಡನ್ 5 years ಇನ್ ಎನಿ ಪ್ರಿಸನ್ ವಿಲ್ ಬಿ ಇಮಿಡಿಯೇಟ್ಲಿ ಶಿಫ್ಟೆಡ್. ಅವ್ರನ್ನ ಶಿಫ್ಟ್ ಮಾಡ್ತೀವಿ. ದೇರ್ ಬೈ ಅಲ್ಲಿ ಸ್ವಲ್ಪ ಅವರು ಎಲ್ಲ ಎಸ್ಟಾಬ್ಲಿಷ್ ಆಗ್ಬಿಟ್ಟಿದ್ದಾರೆ, ಹಾಗೆ ಅನ್ನೋ ಮಾತೇನಿದೆ ಅದೆಲ್ಲ ಸ್ವಲ್ಪ ಬ್ರೇಕ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ಕೆಲಸವನ್ನ ಮಾಡ್ತೀವಿ. ಪ್ರಿಸನರ್ಸಿಗೆ ಏನು ಪ್ರಾಬ್ಲಮ್, ಎಲ್ಲಿಗೆ ಹಾಕ್ತಿರ ತಗೊಂಡು? ಅಲ್ಲೂ ಪ್ರಿಸನ್ನೇ ಅಲ್ವಾ, ಬೇರೆ ಕಡೆ ಹಾಕ್ಸಿದ್ರಿ? ಎಲ್ಲೆಲ್ಲ ದಿಸ್ ಓನ್ಲಿ ಅಫಿಷಿಯಲ್ಸ್. ಅಫಿಷಿಯಲ್ಸ್ ಪ್ರಿಸನರ್ಸ್ ಅಲ್ಲ. ಸೊ ಅದು ಒಂದು ಇಂಪಾರ್ಟೆಂಟ್ ಡಿಸಿಷನ್ ಅನ್ನ ಇವತ್ತು ನಾವು ತಗೊಂಡಿದ್ದೇವೆ. ಆಮೇಲೆ ಸ್ಟಾಫ್ ಕಡಿಮೆ ಇದೆ, ಮಾತೇತರ ಸ್ಟಾಫ್ ಕಮ್ಮಿ ಇದೆ ಅಂತ ಹೇಳ್ತಾರೆ. ನಾವು ಈಗಾಗಲೇ 197 ವಾರ್ಡರ್ಸ್ಗೆ 22 ಜನ ಇನ್ಸ್ಟ್ರಕ್ಟರ್ಸ್ಗೆ ಮತ್ತು 3 ಜನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ಗೆ ಪರ್ಮಿಷನ್ ಕೊಟ್ಬಿಟ್ಟಿದೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಅವರು KEA ಜೊತೆ ಮಾತಾಡಿಕೊಂಡು ಅವರ ರಿಕ್ರೂಟ್ಮೆಂಟ್ ಅನ್ನ ಮಾಡ್ಕೋಬಹುದು. ಇನ್ನು ನಮಗೆ ಪ್ರಸ್ತಾವನೆ ಬಂದಿದೆ, ಅಡಿಷನಲ್ ಆಗಿ 983 ವಾರ್ಡರ್ಸ್ಗೆ 17 ಜನ ಜೈಲರ್ಸ್ಗೆ ಪ್ರಸ್ತಾವನೆ ಬಂದಿದೆ. ಅದನ್ನ ಪ್ರೋಸೆಸ್ ಮಾಡಿ ಇಮಿಡಿಯೇಟ್ ಆಗಿ ಅದಕ್ಕೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಈಗಾಗಲೇ ನಾವು 3600 ಜನ ಕಾನ್ಸ್ಟೇಬಲ್ಸ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ, ಅವರು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಇವರನ್ನು ಕೂಡ 1000 ಅಂದ್ರೆ 983 ಅಂತ ಹೇಳಿದ್ರೆ ಅದು ಕೂಡ 17 ಜನ ಸೇರಿದ್ರೆ ಅದು 1000 ಆಗುತ್ತೆ. ಅದನ್ನ ನಾವು ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ತೀವಿ, ಗೌರ್ಮೆಂಟ್ ಇಂದ ಅದನ್ನ ಕ್ಲಿಯರೆನ್ಸ್ ಕೊಡ್ತೀವಿ. ಇದು ಶಾರ್ಟೇಜ್ ಆಫ್ ಸ್ಟಾಫ್ ಅಂತ ಏನು ಹೇಳ್ತಿದ್ದಾರೆ ಅದನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಆ ಕೆಲಸವನ್ನ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.